ಕವಿತಾ, ನೀ ನಮ್ಮ ಮನೆಗೆ ಬಂದಿದ್ದು ಒಳ್ಳೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದಂಗೆ ಆಯ್ತು ನೋಡವ. ಥ್ಯಾಂಕ್ಸ್ ಅತ್ತೆ. ಅಜ್ಜಿ, ಆರಾಮದಿರಿ ನೀವು? ಇವಾಗ ನೀವು ಮದುವೆಗೆ ಬರಲಿಲ್ಲ, ಸ್ವಲ್ಪ ಬೇಜಾರಾಯಿತು. ಇವಾಗ ಆರಾಮದಿರಲ್ಲ? ನಂಗೆ ಹಾಂ 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 ಸರಿತಾ ಅವ್ರ ನಮ್ಮವ್ವ ಆರಾಮಾಗ್ರಿ, ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಯವ್ವ. ಅದ ಸುಮ್ಮನೆ ಅದು ಅಂದ್ರೆ ನೀನು ಮದ್ವೆಗೆ ಬರಲಿಲ್ಲಲ್ಲ, ಈಗ ವಯಸ್ಸು ಬೇರೆ ಆಗೈತಿ, ಮಳೆ ಚಳಿ ಎಲ್ಲ ಇರ್ತೈತಲ್ಲ, ಅದಕ್ಕೆ ಹೆಂಗೆ ಏನಂತ ಕೇಳಾಕುಂತಾರ. ಹ್ಞೂನವ್ವ, ಆರಾಮದೀನಿ ನೋಡವ. ನೀ ಆರಾಮದಿಯಾ? ನಿನ್ನನ್ನು ನಾನು ನೋಡೇಲಾಗಿದ್ದೆ ನೋಡವ. ನಾನು ಒಂದೇ ಸಲ ನಿಮ್ಮ ಮನೆಗೆ ಬಂದಿದ್ದೆ ಇದು ಹೆಣ್ಣು ನೋಡಾಕ, ಅವಾಗ ನೀನು ಇರಲಿಲ್ಲಾಗಿದ್ದೆಲ್ಲವ. ಇಲ್ಲ ಅಜ್ಜಿ, ನಾನು ಒಂದು ಸ್ವಲ್ಪ ದಿನ ಬೆಂಗಳೂರಲ್ಲಿ, ಒಂದು ಸ್ವಲ್ಪ ದಿನ ಇಲ್ಲಿ, ಎರಡು ಕಡೆ ಇರ್ತೀನಿ. ಒಂದು ಸ್ವಲ್ಪ ಆಫೀಸ್ ಕೆಲಸ ಬಿಸ್ನೆಸ್ ಎಲ್ಲ ನೋಡ್ಕೋಬೇಕಲ್ಲ, ಹಾಗಾಗಿ ಅಲ್ಲಿ ಇಲ್ಲಿ ಎರಡು ಕಡೆ ಇರ್ತೀನಿ. ಅವಾಗ ಬ್ಯುಸಿ ಇದ್ವಿ, ಹಾಗಾಗಿ ನಾನು ನಮ್ಮ ಹಸ್ಬೆಂಡ್ ಬರೋದಕ್ಕಾಗಿಲ್ಲಾಗಿತ್ತು. ಓ ಹೌದನವ, ನೀನು ಎಲ್ಲ ನೋಡ್ಕೋತೀನವ? ಹ್ಞೂ ರೀ ಅಜ್ಜಿ, ನಾನೆಲ್ಲ ನೋಡ್ಕೋತೀನಿ. ಮುಂಚೆ ಮದುವೆಗಿಂತ ಮುಂಚೆ ನಾನು ವರ್ಕ್ ಮಾಡ್ತಿದ್ದೆ. ಮದುವೆ ಆದಮೇಲೆ ವರ್ಕ್ ಮಾಡೋದಕ್ಕೆ ಟೈಮೇ ಸಿಗಲಿಲ್ಲ. ಇದು ಬಿಸ್ನೆಸ್ಸು, ಆಮೇಲೆ ಇವ್ರು ನಮ್ಮ ಹಸ್ಬೆಂಡ್ದು ಆಫೀಸ್ ಕೆಲಸ ಎಲ್ಲ ಇರುತ್ತಲ್ಲ, ಅವರಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ. ಮತ್ತು ನಾನು ಇವಾಗ ಸಪ್ರೇಟ್ ವರ್ಕಿಗೆ ಹೋದರೆ ಇವರಿಗೆ ಹೆವಿ ಲೋಡ್ ಬಿದ್ದುಬಿಡುತ್ತಲ್ಲ, ಹಾಗಾಗಿ ನಾನು ವರ್ಕ್ ಬಿಟ್ಟು ಇವರಿಗೆ ಬಿಸ್ನೆಸ್ಸಲ್ಲಿ ಹೆಲ್ಪ್ ಮಾಡ್ತಾಯಿದ್ದೀನಿ. ದೊಡ್ಡ ಮನೆತನದರವ, ದೊಡ್ಡ ಗುಣ ಬಿಡು ನಿಂದು. ಚಲೋ ಆತು ಬಿಡವ, ಎರಡು ಕಡೆ ನೋಡ್ಕೊಂಡಂಟೆ ಅಲ್ಲ, ಚಲೋ ಆತು ಬಿಡು. ಆಂಟಿ, ಅಂದಂಗೆ ನಿಮ್ಮ ಮನೆಯವ್ರನ್ನೆಲ್ಲರನ್ನೂ ಪರಿಚಯ ಮಾಡಿಕೊಡಿ, ನನಗೆ ಯಾರೂ ಗೊತ್ತೇ ಆಗ್ತಾ ಇಲ್ಲ. ಅಯ್ಯೋ ಅದ್ರಾಗೇನಿತ್ತವ, ಪರಿಚಯ ಮಾಡ್ಕೊಡ್ತೀವಿ. ಇಲ್ಲಿಬ್ರು ನಿಂತಾರಲ್ಲವ, ಇಲ್ಲಿ ಮೊದಲನೇದಕ್ಕೆ ನಿಂತಾರಲ್ಲ, ಈಕಿ ಲಲಿತಾ ಅಂತ ನಂದು ದೊಡ್ಡ ಸಸಿ, ಆ ಕಡೆ ಇದಾರಲ್ಲ ಆಕಿ ಸವಿತಾ ಅಂತ ನನ್ನ ಎರಡನೇ ಸಸಿ. ಈಗ ಮೂರನೇದಕ್ಕೆ ಇದಾರಲ್ಲ ಕವಿತಾನ, ನಂದು ಮೂರನೇ ಸಸಿ. ನನ್ನ ಮಕ್ಕಳು ಹೊಲ್ದಾಗ ಹೋಗಾರವ. ಹೊಲ್ದಾಗ ಮಳೆ ಒಂದು ಸ್ವಲ್ಪ ಸ್ಟಾರ್ಟ್ ಆಗೈತಲ್ಲ, ಹಾಗಾಗಿ ಹೊಲ್ದಾಗ ಹೋಗೋದು ಬರೋದು ಮಾಡ್ತಿರ್ತಾರೆ. ಇವರು ನಮ್ಮ ಮನೆಯವರು ಹೊರಗಡೆ ಹೋಗಾರವ. ಅವ್ರು ಬಂದಮೇಲೆ ಅವ್ರನ್ನೂ ಪರಿಚಯ ಮಾಡಿಸ್ತೇನಂತ. ನಿಮ್ಮೆಲ್ಲರೂ ನೋಡಿ ನಂಗಂತೂ ಭಾಳ ಖುಷಿ ಆಯ್ತಂಟಿ. ಎಲ್ಲರೂ ಇಷ್ಟು ಚೆನ್ನಾಗಿ ಒಗ್ಗಟ್ಟಲ್ಲಿದ್ದೀರಲ್ಲ. ನಮಗಂತೂ ಇರಿಟೇಟ್ ಆಗ್ತಿದೆ. ಇದು ನಮ್ಮ ಮನೇನಾ ಅಥವಾ ಹಂದಿ ಗುಡಿಸ್ಲ, ಒಂದು ಗೊತ್ತೇ ಆಗ್ತಾ ಇಲ್ಲ. ಇಷ್ಟು ಸಣ್ಣ ಮನೇನಾ ಇವ್ರದ್ದು? ರೀ, ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ, ನನಗೆ ರೂಮ್ ತೋರಿಸ್ತೀರಾ? ಅರೇ ಕವಿತಾ, ಕುತ್ಕೋ ಆರಾಮಾಗಿ, ಎಲ್ಲರೂ ಕುತ್ಕೊಂಡಾರಲ್ಲ, ಆರಾಮಾಗಿ ಮಾತಾಡ್ಕೊತ ಕುತ್ಕೋ, ಆಮೇಲೆ ಹೋಗಿ ರೂಮಲ್ಲಿ ರೆಸ್ಟ್ ಮಾಡುವಂತೆ ಅಂತ. ಇಲ್ಲ ವೈನಿ, ನನಗೆ ಫುಲ್ ಟಯರ್ಡ್ ಆಗಿದೆ, ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಮುಂಜಾನಿಂದ ಅದು ಮದುವೆದ ಶಾಸ್ತ್ರದ ಎಲ್ಲ ಮಾಡೋ ಮುಂದೆ ಕುಂತು ಆಮೇಲೆ ನಿಂತು ಮೈಕೈ ಎಲ್ಲ ನೋವಾಗಿರ್ತೈತಿ, ಬೆನ್ನೆಲ್ಲ ನೋವಾಗಿರ್ತೈತಿ. ಹೋಗು ಕೊನೆಗೆ ಹೋಗಿ ರೆಸ್ಟ್ ಮಾಡೋಗು. ರಾಜು, ಕರ್ಕೊಂಡು ಹೋಗಪ್ಪ, ನಿಮ್ಮ ಕಾಣೆಗೆ ಕರ್ಕೊಂಡೋಗು. ಆಯ್ತು ಬೇವ್ವ. ಕವಿತಾ, ಬಾ ಹೋಗೋಣ. ಸರಿ ರೀ. ಕವಿತವ, ನಿಂಗೆ ನಮ್ಮ ಮನೆಯೆಲ್ಲ ಇಷ್ಟ ಆಗೈತಲ್ಲ? ನಾನು ಆ್ಯಕ್ಚುಲಿ ಮನೆ ದೊಡ್ಡದಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ಈ ಮನೆ ನೋಡಿದರೆ ಇಷ್ಟು ಚಿಕ್ಕದಾಗಿದೆಯಲ್ಲ. ಇಷ್ಟು ಚಿಕ್ಕ ಮನೆಯಲ್ಲಿ ಇಷ್ಟೊಂದು ಜನ ಇದ್ದೀರಾ ನೀವು? ಅಯ್ಯ, ಈಗ ನನ್ನ ಮಗ ರಾಜುದು ನೌಕರಿ ಬಂದೈತಲ್ಲವ, ಇನ್ನು ಮೇಲೆ ಈ ಮನೇನ ದೊಡ್ಡ ಮನೇನ ಮಾಡಿದ್ರಾತು. ಎಲ್ಲ ನಿನ್ನ ಕಾಲ್ಗುಣನವ, ನಿನ್ನ ಕಾಲ್ಗುಣದಿಂದರ ಈ ಮನೆ ದೊಡ್ಡದಾಗಲಿ, ನೀನೇನು ಚಿಂತೆ ಮಾಡ್ಕೋಬೇಡ. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಮನೆ ನಮ್ಮದು ಜಾಗ ದೊಡ್ಡದೈತವ, ದೊಡ್ಡದು ಮನೆ ಕಟ್ಸ್ಬಿಟ್ರಾತ. ನೀನು ಚಿಂತೆ ಮಾಡೋಕೆ ಹೋಗ್ಬೇಡ. ಸರಿ ಅತ್ತೆ, ನಾ ಇವಾಗ ಹೋಗಿ ರೆಸ್ಟ್ ಮಾಡ್ತೀನಿ. ಸರಿನವ, ಸರಿ, ಹೋಗು. ಅರೆ ಲಲಿತಾ ಅವರೇ ಮತ್ತು ಸವಿತಾ ಅವರೇ, ನೀವ್ಯಾಕೆ ನಿಂತ್ಕೊಂಡಿದ್ದೀರಾ? ಕುತ್ಕೋ ಬರ್ರಿ. ಇಲ್ಲ ರೀ, ಪರವಾಗಿಲ್ಲ, ನಮ್ಮದು ಸ್ವಲ್ಪ ಅಡುಗೆ ಮನೆಯ ಕೆಲಸ ಐತ್ರಿ, ಅಡುಗೆ ಮಾಡ್ಬೇಕು, ನೀವು ಆರಾಮಾಗಿ ಕುತ್ಕೋರಿ. ಅಯ್ಯೋ, ಅಡುಗೆ ಆಮೇಲೆ ಮಾಡಿದ್ರಾಯ್ತು, ಬರ್ರಿ ಕುತ್ಕೋ ಬರ್ರಿ. ಇಲ್ಲ ಪರವಾಗಿಲ್ಲ, ನಾವು ಒಂದು ಸ್ವಲ್ಪ ಅಡುಗೆ ಕೆಲಸ ಇದೆ, ಮತ್ತೆ ಲೇಟ್ ಆಗಿಬಿಡುತ್ತೆ. ಮೊದಲೇ ಎಲ್ರಿಗೂ ಸುಸ್ತಾಗಿದೆ, ಊಟ ಮಾಡಿ ಮಲ್ಕೊಳ್ಳಿ, ನಾವು ಅಡುಗೆ ಮಾಡ್ತೀವಿ. ಅಯ್ಯ, ಅವ್ರದ್ದು ಅಡುಗೆ ಮನೆಯಾಗ ಕೆಲಸ ಐತವ, ನಿಮಗೆಲ್ಲ ಸುಸ್ತಾಗ್ಬಿಟ್ಟೈತಿ. ಲಘುನ ಅಡುಗೆ ಮಾಡಿಟ್ರೆ ನೀವು ಊಟ ಮಾಡಿ ಆರಾಮಾಗಿ ಮಲ್ಕೋಬೋದವ. ಅವ್ರು ಅಡುಗೆ ಮಾಡಲಿ ಬಿಡ್ರವ, ನೀವು ಆರಾಮಾಗಿ ಕೂತ್ಕೊರಿ. ಹೋಗವ ಲಲಿತಾ ಸಾಯ್ತವ. ಆಂಟಿ, ನೀವೇನು ಹೆಲ್ಪ್ ಮಾಡೋದಿಲ್ವಾ ಅವ್ರು ಅಡುಗೆ ಮಾಡೋ ಮುಂದೆ? ಅಯ್ಯೋ ದೇವ್ರೇ, ನನ್ನ ಮಗಳಿಗೆ ಅಷ್ಟು ಅಡುಗೆ ಬರೋಂಗಿಲ್ಲವ. ನಿಜ ಹೇಳ್ಬೇಕಂದ್ರೆ ನನ್ನ ಸೊಸಿ ಲಲಿತಾ ಓದಾಳಲ್ಲ, ಲಲಿತಾವು ಮಾತ್ರ ಅಡುಗೆ ಮಸ್ತ್ ಮಾಡ್ತಾಳೆ. ಅವರಿಬ್ಬರು ಬಂದಾಗಿಂದ ನನ್ನ ಮಗಳು ಅಡುಗೆ ಮನೆಗೆ ಹೋಗೋದೇ ಬಿಟ್ಟುಬಿಟ್ಟಾಳೆ ನೋಡವ. ಅಡುಗೆ ಎಲ್ಲ ಅವರ ಮಾಡ್ತಾರೆ, ಚಲೋ ನೆತ್ತಾಗ ಮಾಡ್ತಾರೆ. ನನ್ನ ಮಗಳಿಗೇನೆ ಅಡುಗೆ ಮಾಡೋಕೆ ಬರೋಂಗಿಲ್ಲ. ಯವ್ವ, ಸ್ವಲ್ಪ ತಪ್ಪಿಗೆ ಬಾಯಿ ಮುಚ್ಚೊಂದೈತಿ, ನನ್ನ ಮರ್ಯಾದೆ ತೆಗಿಯಾಕೋಬೇಡ. ನೀನೇನಾರ ತಪ್ಪಗೆ ಬಾಯಿ ಮುಚ್ಕೊಂಡು ಇರಲಿಲ್ಲ ಅಂದ್ರೆ ನಾನು ಇಲ್ಲಿಂದ ಎದ್ದು ಸೀದಾ ನಾನು ಕೋಣೆಗೆ ಹೋಗ್ತೀನಿ ನೋಡು. ಮತ್ತೆ ಪರವಾಗಿಲ್ಲ, ಮಾತಾಡ್ಕೋದೆ, ಏನು ಬೇಕಾದ್ರೆ ಮಾತಾಡ್ಕೊ. ಅಯ್ಯೋ ಹೌದಾ ಆಂಟಿ, ಇವ್ರಿಗೆ ಅಡುಗೆ ಮಾಡೋದಕ್ಕೆ ಬರೋದಿಲ್ವಾ? ಅಯ್ಯೋ ಹೂನವ, ಈಕಿಗೆ ಅಷ್ಟು ಅಡುಗೆ ಮಾಡೋಕೆ ಬರೋಂಗಿಲ್ಲ. ಮುಂಚೆ ಎಲ್ಲ ಒಂದೇ ಹೊತ್ತು ಅಡುಗೆ ಮಾಡಿ ಇಟ್ಬಿಡ್ತಿದ್ಲು. ಈಗ ನನ್ನ ಸೊಸೆಯರಿಬ್ಬರು ಬಂದಾಗಿಂದ ನಮ್ಮ ಮನ್ಯಾಗ 3 ಹೊತ್ತು ಬಿಸಿ ಅಡುಗೆ ಹಾಕುಂತೈತೆ ನೋಡವ. ಅನ್ನಂಗೆ ಅಡುಗೆಯರು ಎಷ್ಟು ಚಲೋ ಮಾಡ್ತಾರಂದ್ರೆ, ಬೇಕಾದ್ರೆ ನೀವು ಇವತ್ತು ಉಂಟಿ ಅಲ್ಲವ ನೋಡಂತೆ ಅಂತ, ಇಷ್ಟು ಚಲೋ ಅಡುಗೆ ಮಾಡ್ತಾರಂತಂದು. ನಿಂಗೆ ಅಡುಗೆ ಮಾಡೋಕೆ ಬರ್ತೈತವ?
ಹಾಂ ಅಜ್ಜಿ, ನನಗೂ ಬರುತ್ತೆ. ನಮ್ಮ ಮನೆಯಲ್ಲಿ ನಾ ಬೆಂಗಳೂರಿಗೆಲ್ಲ ಹೋದಾಗ ನಾನೇ ಮಾಡ್ತೀನಪ್ಪ ಅಡುಗೆನ. ಇನ್ನು ಇಲ್ಲಿ ನಮ್ಮ ಅತ್ತೆ ನಮ್ಮ ಮಾವನ ಮನೆ ಇದೆ ಅಲ್ಲ, ಅಲ್ಲಿ ಆಳೆಲ್ಲ ಇದ್ದಾರೆ, ಅವರೇ ಮಾಡ್ತಾರೆ. ಇಲ್ಲೇ ನಾನು ಅಷ್ಟು ಮಾಡೋದಿಲ್ಲ. ಅಕಸ್ಮಾತ್ ಆಳೇನಾದರೂ ಬರಲಿಲ್ಲ ಅಂದರೆ ಮತ್ತು ಅವಾಗೆಲ್ಲ ಮಾಡ್ತೀನಿ. ನನಗೂ ಅಡುಗೆ ಮಾಡೋದಕ್ಕೆ ಬರುತ್ತೆ, ಮಾಡ್ತೀನಿ. ನಿಂಗೆ ಚಲೋ ಗುಣ ಆಯ್ತು ಬಿಡವ. ಅಷ್ಟು ದೊಡ್ಡ ಮಂತೆನದು ಹುಡುಗಿ ಆದ್ರೂ ಒಟ್ಟ ಸೊಕ್ಕಿಲ್ಲ ಬಿಡವ ನಿನಗೆ. ಎಷ್ಟು ಚಂದ ಮಾತಾಡ್ತಿದ್ದಿ ಏನು. ಒಬ್ಬೊಬ್ಬರಿಗೆ ಇನ್ನು ಸಿರಿತನನ ಬಂದಿರಂಗಿಲ್ಲವ, ಆಗಲೇ ಏನಗ ಒಂದು ದೊಡ್ಡ ಕೋಟಿನ ಸಿಕ್ಕಿಬಿಟ್ಟೈತನ ಅನ್ನೋ ರೇಂಜಿಗೆ ಬಿಲ್ಡಪ್ ಕೊಡ್ತಿರ್ತಾರವ. ನಿಂದು ಭಾಳ ದೊಡ್ಡ ಗುಣ ಬಿಡವ. ಅಯ್ಯೋ ಅಜ್ಜಿ, ಅದರಲ್ಲೇನಿದೆ, ನಾಳೆ ನಮಗೇನಾದರೂ ಕಷ್ಟ ಕಾಲದಲ್ಲಿ ಯಾವಾಗಲೂ ಬರೀ ದುಡ್ಡೇ ಮುಖ್ಯ ಆಗುತ್ತಾ? ಅಯ್ಯೋ, ದುಡ್ಡು ಆಸ್ತಿ ಅಂತಸ್ತೆಲ್ಲ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದರೆ ಪ್ರೀತಿ, ವಿಶ್ವಾಸ, ನಂಬಿಕೆ, ಮನುಷ್ಯ ಭಾಳ ಮುಖ್ಯ ನೋಡ್ರಿ ಅಜ್ಜಿ. ನಂಗೆ ಅದಕ್ಕೆ ಎಲ್ಲರನ್ನೂ ಕಂಡ್ರೆ ಇದು ಶ್ರೀಮಂತರು ಬಡವರು ಅನ್ನೋದೇನು ಇಲ್ಲನೇ ಇಲ್ಲ, ಎಲ್ಲರೂ ಒಂದೇ ನೋಡ್ರಿ ಅಜ್ಜಿ. ನೀವು ಇನ್ನೊಂದ್ಸಲ ನೀ ದೊಡ್ಡ ಮನೆತನದ ಹುಡುಗಿ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ ಅಜ್ಜಿ. ದೊಡ್ಡ ಗುಣನವ ನಿಂದು. ಅದಕ್ಕೆ ಹೇಳೋದು, ತುಂಬಿದು ಕೂಡ ತುಳ್ಕಂಗಿಲ್ಲ ಅಂತಂದು. ಇವು ಅರ್ಧಂಬರ್ಧ ತುಂಬಿರ್ತಾವಲ್ಲ, ಅವ ಭಾಳ ತುಳ್ಕೋದು ನೋಡವ. ಅದು ಸರಿತಾವ್ರೆ, ನೀವು ಹೋಗಿ ಒಂದು ಸ್ವಲ್ಪ ಹೊತ್ತು ಕೊನೆಗೆ ರೆಸ್ಟ್ ಮಾಡೋಗ್ರಿ ಬಾ. ಪಾಪ ಮುಂಜಾನಿಂದ ನಿಮಗೂ ಅಡ್ಡಾಡಿ ಸುಸ್ತಾಗ್ಬಿಟ್ಟಿರ್ತೈತಿ. ಅಯ್ಯೋ ಪರವಾಗಿಲ್ಲ ಆಂಟಿ, ನಾನು ಇವಾಗೇನು ರೆಸ್ಟ್ ಮಾಡೋದಿಲ್ಲ, ಒಮ್ಮೆಗೆ ನೈಟ್ ಮಾಡ್ತೀನಿ ರೆಸ್ಟ್. ಅಜ್ಜಿ, ನೀವು ರೆಸ್ಟ್ ಮಾಡಬೇಕಿಲ್ರಿ ರೂಮಿಗೆ ಹೋಗಿ, ಅಥವಾ ಯಾರಾದರೂ ಕರ್ಕೊಂಡು ಹೋಗ್ಬೇಕಾ ನಿಮ್ಮನ್ನು? ಅಯ್ಯ, ನೀ ಅದ್ರ ಬಗ್ಗೆ ಎಲ್ಲ ಏನು ತಲೆ ಕೆಡಿಸ್ಕೊಳ್ಬೇಡವ. ನಾನು ಅದೀನಿ, ನಮ್ಮ ತಂಗಿ ಅದಾಳ, ನಾವು ನೋಡ್ಕೊತೀವಂತ, ನೀನು ಚಿಂತೆ ಮಾಡಬೇಡವ. ಸರಿ ಆಂಟಿ. ಅಂದಾಗೆ ಇಲ್ಲಿ ಕಿಚನ್ ಎಲ್ಲಿದೆ? ಅಯ್ಯ, ಇದೇನು ದೊಡ್ಡ ಮನೆ ಏನವ. ಇಲ್ಲೇ ಕುತ್ಕೊಂಡ್ರೆ ನಮ್ದು ಇಡೀ ಮನೆದು ಕ್ವಾಣಿ ಅಡುಗೆ ಮನೆ ಎಲ್ಲ ಕಾಣಿಸ್ತೈತಿ. ಇಲ್ಲೇ ಹಿಂಗೆ ಸೀದಾ ಹೋಗವ, ಅಲ್ಲೇ ಸಿಗ್ತೈತಿ ನೋಡವ ನಿಂಗೆ ಚಿಕನ್. ಅಯ್ಯೋ ಆಂಟಿ, ಅದು ಚಿಕನ್ ಅಲ್ಲ, ಕಿಚನ್. ಏನು ಮಾಡದವ, ನಮ್ಗೆ ಹೇಳಾಕ ಬರಂಗಿಲ್ಲ. ಇಲ್ಲೇ ಐತೆ ನೋಡವ ಅಡುಗೆ ಮನೆ, ಹೋಗು. ಯಾಕವ, ಏನಾರು ನೀರು ಏನಾರು ಬೇಕಿತ್ತನ, ಇಲ್ಲ ಚಾ ಏನಾರು ಬೇಕಿತ್ತ? ಇರವ, ನಾನು ಸೊಸೆರಿಗೆ ಹೇಳ್ತೀನಿ, ತಂದು ಕೊಡ್ತಾರೆ. ಅಯ್ಯೋ ಪರವಾಗಿಲ್ಲ ಆಂಟಿ, ನಾನೇ ಹೋಗ್ತೀನಿ ಅಲ್ಲೇ. ಅಯ್ಯ, ನೀನು ಯಾಕೆ ಸುಮ್ಮನೆ ತೊಂದರೆ ತೊಗೋತೇವ? ನೀ ಆರಾಮಾಗಿ ಕೋಣಿಗೆ ಹೋಗಿ ಕುತ್ಕೋ, ನಾ ತರಿಸ್ತೀನಿ ಅಂತವ್ರ ಕೈಯಾಗ. ಇಲ್ಲಾಂದ್ರೆ ನಾನು ತಂದು ಕೊಡ್ತೀನಿ, ತಡೆಯವ. ಅಯ್ಯೋ ಆಂಟಿ ಪರವಾಗಿಲ್ಲ, ನಾನೇ ಹೋಗ್ತೀನಿ. ನನಗೂ ಕೂತು ಕಾಲೆಲ್ಲ ನೋವು ಬಂದಂಗಾಗಿದೆ. ನಾನೇ ಹೋಗ್ತೀನಿ ತಗೋರಿ ಕಿಚನ್ಗೆ, ನೋ ಪ್ರಾಬ್ಲಮ್. ನಾನು ಬರ್ತೀನಿ ತಡೆಯವ, ನನಗೂ ಒಂದು ಸ್ವಲ್ಪ ನೀರು ಬೇಕಾಗೈತಿ, ನೀರು ಕುಡಿದು ಬರ್ತೀನಿ. ಯವ್ವ, ನೀನು ಎದಕ್ಕೆ ಎದ್ದಕ್ಕಿದೆ? ಏನಕ್ಕೆ ತ್ರಾಸ ತಗೋತಿದ್ದಿ? ಆರಾಮಾಗಿ ಕೂತ್ಕೊ ಟಿವಿ ನೋಡ್ಕೊತ ನಾನು ಹೋಗ್ತಾ ಇರ್ತೀನಂತೆ. ಇಲ್ಲ ಎಲ್ಲಿ ಹೋಗಲಿ, ನೀರು ತೊಗೊಂಬಂದು ಕೊಡ್ಬಾ, ಹೋಗ. ಅಲ್ಲ, ನಾನು ಹೋಗಿದ್ದೆ ಅಲ್ಲ. ಅಯ್ಯ ಯವ್ವ, ನೀನು ಎದಕ್ಕೆ ತ್ರಾಸ ತಗೋತಿದ್ದಿ? ಎಲ್ಲಿ ಹೋಗ್ಬಾಲಿ, ನೀರು ತೊಂಬರ್ಬಾ. ಸರಿ ಬೇಕ ಅಜ್ಜಿ, ಈ ವಯಸ್ಸಲ್ಲಿ ಅದು ಈ ಟೈಮ್ನಲ್ಲಿ ನೀವು ಎದಕ್ಕೆ ಅಡ್ಡಾಡ್ತೀರಿ? ಆರಾಮಾಗಿ ಒಂದು ಕಡೆ ಕುತ್ಕೋರಿ. ನಿಮ್ಗೇನು ಬೇಕಾದರೂ ಹೇಳ್ರಿ, ಮನೆಯಲ್ಲಿ ಇದ್ದಾರಲ್ಲ, ಎಲ್ಲರೂ ತಂದು ಕೊಡ್ತಾರೆ. ಯವ್ವ, ನಮ್ಗೆ ಒಂದೇ ಕಡೆ ಕುಂತಲ್ಲೇ ಕುತ್ಕೊಂಡ್ಬಿಟ್ರೆ ಕೈಕಾಲೆಲ್ಲ ಹಿಡ್ಕೊಂಡಂಗೆ ಆಗ್ಬಿಡ್ತಾವ. ಅದಕ್ಕೆ ನಾವು ಸ್ವಲ್ಪ ಓಡಾಡ್ಕೊತ ಇರ್ತೀನವ. ಅಯ್ಯೋ ಅಜ್ಜಿ, ಬಾಕಿ ಟೈಮ್ನಲ್ಲೆಲ್ಲ ಓಡಾಡಂತ್ರಿ ಅಂತ, ಇವಾಗಾದರೂ ಆರಾಮಾಗಿ ರೆಸ್ಟ್ ಮಾಡಿ. ಇವಾಗ ಎದಕ್ಕವ? ಅಯ್ಯ, ಸರಿದವ, ನೀವು ಅಡುಗೆ ಮನೆಗೆ ಹೋಗ್ತೀನಂದ್ರಲ್ಲ, ಬರ್ರವ, ಇಲ್ಲೇ ಐತೆ ನೋಡ್ರಿ, ಬರ್ರಿ. ಹಾಂ ಅವ, ನೀ ಆರಾಮಾಗಿ ಕೂತ್ಕೋಬೇ, ತರ್ತಾಳ ಎಲ್ಲಿ ನೀರನ್ನು. ಸರಿ ಆಂಟಿ. ಲೇ ಲಕ್ಷ್ಮಿ, ನಿಜ ಹೇಳು, ನೀನು ನನ್ನಿಂದ ಏನಾರು ವಿಷಯ ಮುಚ್ಚಿಡಕುಂತೀಯ ಏನು? ಹಾಂ, ಅಯ್ಯವ್ವ, ನಾ ಏನು ಮುಚ್ಚಿಡಂತಿದ್ದೆ? ಮತ್ತು ನನಗಿಲ್ಲಿಂದ ಎದ್ದು ಹೋಗಾಕು ಬಿಡವಲ್ಲಿ, ಏನಿಲ್ಲ. ಅದು ಯಾವತ್ತಿಂದ ಇವತ್ತು ನೀರು ತಂದು ಕೊಡೋದೇನು, ಉಪಚಾರ ಮಾಡೋದೇನು, ಎದಕ್ಕೆ? ಯವ್ವ, ಏನು ಬಿ ನೀನು, ಅಲ್ಲ ವಯಸ್ಸೈತಿ, ಎದಕ್ಕೆ ಅಡ್ಡಾಡ್ತಿದ್ದಿ? ಅದು ಅಲ್ಲದೆ ಅವರೆಲ್ಲ ಬಂದಾರ, ಅವ್ರ ಮುಂದೆ ನೀನು ಎದಕ್ಕೆ ಅಡ್ಡಾಡಿ ತ್ರಾಸ ತಗೋತಿದ್ದಿ? ಆರಾಮಾಗಿ ಈ ಮನ್ಯಾಗ ನೀನು ಮಹಾರಾಣಿ ಅನ್ನಂಗೆ ಒಂದು ಕಡೆ ಕೂತ್ಕೋ ಆರಾಮಾಗಿ. ನೀ ಹೇಳಿದ ಏನು ಕೆಲಸ ಅನ್ನೋದು ಬರೀ ಹೇಳಿ ನೀನು, ನಾ ಎಲ್ಲ ತರಿಸ್ತೀನಿ ಅಂತ, ನಾನೇ ತಂದು ಕೊಡ್ತೀನಿ ಅಂತ, ಆಯ್ತಾ? ಎದ್ದೋಗಿ ನೀನು ನನಗೆ ನೀರು ತಂದು ಕೊಡು, ಎಲ್ಲವನ್ನೂ ಬೇಕಾಗಿಲ್ಲ, ಮಲ್ಲವನ್ನೂ ಬೇಕಾಗಿಲ್ಲ, ನೀನೇ ಎದ್ದೋಗಿ ನೀರು ತಂದು ಕೊಡು ನನಗೆ. ನೀ ತಂದು ಕೊಟ್ರಷ್ಟೇ ನೀರು ಕುಡಿತೀನಿ, ಇಲ್ಲಾಂದ್ರೆ ನಾನು ಕುಡಿಯೋಂಗಿಲ್ಲ. ಇಲ್ಲ, ನಾನೇ ಎದ್ದು ಕಿನ್ಬಿಡು. ಯವ್ವ ಬ್ಯಾಡ ತಡಿಬೇ, ಬೇಡ, ನಾನೇ ತಂದು ಕೊಡ್ತೀನಿ ಅಂತ ನೀರು, ಆಯ್ತಾ? ಇಲ್ಲ ಕೂತು, ನಾನೇ ತಂದು ಕೊಡ್ತೀನಿ. ಯಾಕೆ ನನಗೆ ಇಷ್ಟೊಂದು ಮಸ್ಕ ಹೊಡೆಯಕ್ಕೆ ಕುಂತಾಳಲ್ಲ? ನನಗೆ ಇಲ್ಲಿಂದ ಎದ್ದೋಗಾಕ ಬಿಡಬಾಳು. ಆರತಿ ಮಾಡಿ ಒಳಗಡೆ ಕರ್ಕೊಂಡ ಮುಂದೆ ಅವರಿಬ್ರು, ಅವಾಗೂ ನನ್ನನ್ನು ಎದ್ದೋಗಾಕ ಬಿಡಲಿಲ್ಲ. ಎದಕ್ಕೆ? ನೋಡೋಣ, ಇಲ್ಲೇನೋ ಎಲ್ಲೋ ಒಂದು ಮಿಸ್ ಹೊಡ್ಯಾಕೆ ಕುಂತೈತಿ, ಮೊದಲು ಅದನ್ನು ಕಂಡುಹಿಡಿಬೇಕು ಏನನ್ನೋದು. ಲಗುನ ತಂಬಾಲೆ ನೀರು ಏಟೊತ್ತು ಮಾಡ್ತಿದ್ದಿ? ಹಾಂ ಬೇವ ತಂದೆ.